ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಬೇಸಿಕ್ಸ್ಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಡಿಎಂ ಪ್ಲಾಂಟ್ ಪಾರ್ಟ್ 2 ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಅಪ್ ಟು ಕ್ಲಾರಿಫೈಯರ್ ವರೆಗೂ ನಾನು ನಿಮಗೆ ಅದರಲ್ಲಿ ಹೇಳಿದ್ದಿದೆ. ಅದನ್ನ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಅದರದ ಲಿಂಕ್ ಅನ್ನ ನಾನು ಇದ್ರ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ. ತಾವೆಲ್ಲರೂ ಆ ವಿಡಿಯೋನ ನೋಡಿ ನೆಕ್ಸ್ಟ್ ಅದರದ ಕಂಟಿನ್ಯೂಟಿ ಪಾರ್ಟ್ ಇದು. ನಾನು ಅದರಲ್ಲಿ ಹೇಳಿದ್ದೆ ನಿಮಗೆ MGF to RO ಸಿಸ್ಟಮ್ ವರೆಗೂ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ. ಇವಾಗ ನೋಡ್ರಿ, ಕ್ಲಾರಿಫೈರ್ ಅಲ್ಲಿ ಏನಾಗಿತ್ತು, ನಾನ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂದ್ರೆ ಇವು ಮೈಕ್ರೋ ಆರ್ಗಾನಿಸಮ್, ಅಲ್ಗೆ ಈ ತರದ್ದು ಫಾರ್ಮ್ ಆಗಿರ್ತಕ್ಕಂಥ ಮಟೀರಿಯಲ್ನ ನಾವು ರಿಮೂವ್ ಮಾಡಕ್ಕೆ ಫಸ್ಟ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಇದನ್ನ ನಾನು ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮಗೆ NGF to RO ದಲ್ಲಿ ನಾನು ಅಯಾನಿಕ್ ಮಟೀರಿಯಲ್ ಅಂದ್ರೆ ಸಾಲ್ಟ್ ಕಂಟೆಂಟ್, ಸಸ್ಪೆಂಡೆಡ್ ಮಟೀರಿಯಲ್, ನಮ್ದು ಟರ್ಬಿಡಿಟಿ, ಇದನ್ನೆಲ್ಲ ನಾವು ರಿಮೂವ್ ಮಾಡ್ಲಿಕ್ಕೆ ಈ ಪಾರ್ಟ್ ನ ನಾವು ಯೂಸ್ ಮಾಡ್ತಾ ಇದೀವಿ. MGF to RO ಸಿಸ್ಟಮ್. ಇಲ್ಲಿ ನಾನು ಒಂದು ಲೇಔಟ್ ಹಾಕಿದ್ದೀನಿ, ಒಂದು ಡಯಾಗ್ರಾಮ್ ಹಾಕಿದ್ದೀನಿ ಇದರಲ್ಲಿ. ಇಲ್ಲಿ ನೋಡ್ರಿ, ಲಾಸ್ಟ್ಗೆ ಕ್ಲಾರಿಫೈಯರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ವರೆಗೂ ಒಂದನೇ ಸ್ಟೇಜ್ ಅಲ್ಲಿ ಇತ್ತು. ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಕ್ಲಾರಿಫೈಯರ್ ವಾಟರ್ ಟ್ಯಾಂಕ್, ನೆಕ್ಸ್ಟ್ MGF, ನೆಕ್ಸ್ಟ್ ಬಾಸ್ಕೆಟ್ ಫಿಲ್ಟರ್, UF ವೆಸಲ್ ಅಂದ್ರೆ ಅಲ್ಟ್ರಾ ಫಿಲ್ಟರ್ ವೆಸಲ್, ಅಲ್ಟ್ರಾ ಫಿಲ್ಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್, ಮೈಕ್ರೋ ಕಾರ್ಟ್ರಿಜ್ ಫಿಲ್ಟರ್, ನೆಕ್ಸ್ಟ್ RO ಮೆಂಬ್ರೇನ್, RO ಸಿಸ್ಟಮ್, ರಿವರ್ಸ್ ಆಸ್ಮೋಸಿಸ್. ಓಕೆ, ಇದರಲ್ಲಿ ಇದರದ್ದು ಪ್ರೊಸೆಸ್ ಹೆಂಗಾಗುತ್ತೆ ಅಂದ್ರೆ, ಈ ಕ್ಲಾರಿಫೈಯರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇಂದ ವಾಟರ್ನ ನಾವು ಇಲ್ಲಿ MGF ಫೀಡ್ ಪಂಪ್ ಅಂತ ಕೊಟ್ಕೊಂಡಿದೀವಿ. MGF ಫೀಡ್ ಪಂಪ್ ಏನ್ ಮಾಡುತ್ತೆ, ವಿತ್ ಪ್ರೆಷರ್ ನಮ್ಮ ಈ ಕ್ಲಾರಿಫೈಯರ್ ವಾಟರ್ನ ಪ್ರೆಷರೈಸ್ ಮಾಡಿ ಈ MGF ಗೆ ಸಪ್ಲೈ ಮಾಡುತ್ತೆ. MGF ಅಲ್ಲಿ ಏನಿರುತ್ತೆ, ಸೆವರಲ್ ಇದರಲ್ಲಿ ಲೇಯರ್ಸ್ ಇರ್ತವೆ. ಫಸ್ಟಿಗೆ ಕಾರ್ಬೋನೇಟೆಡ್ ಆಕ್ಟಿವೇಟೆಡ್ ಕಾರ್ಬನ್ ಇರುತ್ತೆ, ನೆಕ್ಸ್ಟ್ ಕೋರ್ಸ್ ಸೈಲೆಕ್ಸ್ ಇರುತ್ತೆ ಅಂದ್ರೆ ಉಸುಕು, ದಪ್ಪ ಉಸುಗಿರುತ್ತೆ. ನೆಕ್ಸ್ಟ್ ಫೈನ್ ಸೈಲೆಕ್ಸ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೈಜ್ ಇಂದ ಉಸುಗಿರುತ್ತೆ. ನೆಕ್ಸ್ಟ್ ಅದರ ನೆಕ್ಸ್ಟ್ ಲೇಯರ್ ಅಲ್ಲಿ ಪಬೆಲ್ಸ್ ಅಂತ ಇರ್ತವೆ, ಇವು ಉಸುಗಲ್ಲಿ ಸಿಗ್ತಾವಲ್ಲ ಆನಿಕಲ್, ಆ ತರದ್ದು ಪಬೆಲ್ಸ್ ಅಂತ ಹೇಳ್ತೀವಿ. ಆ ತರದ್ದು ಲೇಯರ್ಸ್ ಇದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿರ್ತೀವಿ. ಇದ್ರೊಳಗೆ ಏನಾಗುತ್ತೆ, ನಮ್ಮ ಟರ್ಬಿನಿಟಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲವೂ ಈ MGF ನಲ್ಲಿ ರಿಮೂವ್ ಆಗ್ತವೆ. ಅಪ್ ಟು 90% ಇಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ರಿಮೂವ್ ಆಗ್ಬಿಡ್ತವೆ. ಅದರದ್ದು ಟರ್ಬಿಡಿಟಿ, ಇದರದ್ದು MGF ಟರ್ಬಿಡಿಟಿ ಏನು ಔಟ್ಪುಟ್ ನಮ್ದು ರಿಸಲ್ಟ್ ಬರುತ್ತಲ್ಲ, ಅದು ಲೆಸ್ ದೆನ್ 1 NTU ಇರುತ್ತೆ. 1 NTU ಅಂದ್ರೆ ಆ ಟರ್ಬಿಡಿಟಿನ ಯೂನಿಟ್. N ಅಂದ್ರೆ ನೆಫ್ಲೋಮೆಟ್ರಿಕ್ ಟರ್ಬಿಡಿಟಿ ಯೂನಿಟ್. ಇದರದ್ದು ಡಿಫರೆನ್ಷಿಯಲ್ ಪ್ರೆಷರ್ 0.3 to 0.5 kg/cm² ಇರುತ್ತೆ. ಡಿಫರೆನ್ಷಿಯಲ್ ಪ್ರೆಷರ್ ಅಂದ್ರೆ ನಮ್ದು ಇಲ್ಲಿ ಒಂದು ಗೇಜ್ ಇರುತ್ತೆ, ನೆಕ್ಸ್ಟ್ ಇದರ ಔಟ್ಪುಟ್ಗೆ ಒಂದು ಪ್ರೆಷರ್ ಗೇಜ್ ಇರುತ್ತೆ. ಇವೆರಡರದ್ದು ಗೇಜ್ ಡಿಫರೆನ್ಸ್ ಏನಿರುತ್ತೆ ಅದು 0.3 to 0.5 kg/cm² ನಾವು ಇಲ್ಲಿ ಮೇಂಟೈನ್ ಮಾಡ್ತೀವಿ MGF ನಲ್ಲಿ. ಇನ್ ಕೇಸ್ 0.5 ಗಿಂತ ಜಾಸ್ತಿ ಪ್ರೆಷರ್ ಏನಾದರೂ ಆಯಿತು ಅಂದ್ರೆ ನಾವು ಇದನ್ನ ಬ್ಯಾಕ್ ವಾಶ್ ಕೊಟ್ಕೊಂಡು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಸೇಮ್ ಪ್ರೋಸೆಸ್ ಅನ್ನ ಫಾಲೋ ಮಾಡ್ತೇವೆ. ನೆಕ್ಸ್ಟ್ ಈ ವಾಟರ್ ಏನಿರುತ್ತಲ್ಲ MGF ಔಟ್ಪುಟ್ ಬಾಸ್ಕೆಟ್ ಫಿಲ್ಟರ್ ಅನ್ನೋ ಒಂದು ವೆಸಲ್ ಅಲ್ಲಿ ಬರುತ್ತೆ. ಈ ಬಾಸ್ಕೆಟ್ ಫಿಲ್ಟರ್ ಅಲ್ಲಿ ಸೇಮ್ ಪ್ರೋಸೆಸ್. ಇದ್ರದ್ದು ಬಾಸ್ಕೆಟ್ ಫಿಲ್ಟರ್ ಸೈಜ್ ಏನಿರುತ್ತೆ 50 ಮೈಕ್ರಾನ್ ಇರುತ್ತೆ. 50 ಮೈಕ್ರಾನ್ಸ್ ಗಿಂತ ಜಾಸ್ತಿ ಸೈಜ್ ಇರತಕ್ಕಂತಹ ಮಾಲಿಕ್ಯೂಲ್ಸ್ ಆಗಲಿ, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆಗಲಿ, ಅವೆಲ್ಲವೂ ಈ ಬಾಸ್ಕೆಟ್ ಫಿಲ್ಟರ್ ಅಲ್ಲೇ ರೆಸ್ಟ್ರಿಕ್ಟ್ ಆಗ್ಬಿಡ್ತವೆ, ಎಲ್ಲ ಇಲ್ಲೇ ರಿಮೂವ್ ಆಗ್ಬಿಡ್ತವೆ. ನೆಕ್ಸ್ಟ್ ಅದರ ಒಳಗಡೆ ಇರತಕ್ಕಂತಹ ವಾಟರ್ ಮಾತ್ರ ನೆಕ್ಸ್ಟ್ ಇದು ನಮಗೆ UF ವೆಸಲ್ಗೆ ಸಪ್ಲೈ ಮಾಡುತ್ತೆ. ಈ UF ವೆಸಲ್ ಅಲ್ಲಿ ಏನಾಗುತ್ತೆ, ಸೇಮ್ ಪ್ರೊಸೆಸ್ ಅಲ್ಟ್ರಾ ಫಿಲ್ಟರ್ ಅಲ್ಟ್ರಾ ಫಿಲ್ಟರ್ ಅಲ್ಲಿ ಏನಾಗುತ್ತೆ 0.001 ಮೈಕ್ರಾನ್ ವರೆಗೂ ನಮ್ದು ಅಷ್ಟು ಕಡಿಮೆ ಸೈಜ್ ನಲ್ಲಿ ನಮ್ಮ ಮಾಲಿಕ್ಯೂಲ್ಸ್ ಅಷ್ಟೇ ಅಂದ್ರೆ ವಾಟರ್ ಅಷ್ಟೇ ಪಾಸ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಸೈಜ್ ಇರತಕ್ಕಂತಹ ಎಲ್ಲಾ ಮಟೀರಿಯಲ್ ಇಲ್ಲೇ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಈ ರಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಇಲ್ಲಿ ಟರ್ಬಿಡಿಟಿ ಏನಿದೆ 0.5 NTU ಇದೆ ನೋಡಿ, ಲೆಸ್ ದೆನ್ 0.5 NTU ಇದೆ. ಇಲ್ಲಿ ಏನಿತ್ತು ಲೆಸ್ ದೆನ್ 1 NTU ಇತ್ತು, ಅರ್ಧಕ್ಕಿಂತ ಕಡಿಮೆ ಆಯ್ತು ಇವಾಗ UF ವೆಸಲ್ ಅಲ್ಲಿ. ಇಲ್ಲಿ 0.5 ಗಿಂತ ಕಡಿಮೆ NTU ಇರತಕ್ಕಂಥ ವಾಟರ್ ನಾವು ಇಲ್ಲಿ ಈ UF ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇದಕ್ಕೇನಿದೆ
ಒಂದು HP ಫೀಡ್ ಪಂಪ್ ಅಂತ ನಾವು ಇಲ್ಲಿ ಪಂಪ್ಗಳನ್ನ ಕೊಟ್ಕೊಂಡಿದೀವಿ. ಈ ಪಂಪ್ಗಳು ಹೈ ಪ್ರೆಷರ್ ನಲ್ಲಿ ಮೈಕ್ರಾನ್ ಕಾರ್ಟ್ರಿಜ್ ಫಿಲ್ಟರ್ಗೆ ವಾಟರ್ ಅನ್ನ ಪಾಸ್ ಮಾಡ್ತವೆ. ಈ ಮೈಕ್ರಾನ್ ಕಾರ್ಟ್ರಿಜ್ ಫಿಲ್ಟರ್ ಅಲ್ಲಿ ಏನಿರುತ್ತೆ 5 ಮೈಕ್ರಾನ್ ಸೈಜ್ ಇರುತ್ತೆ. 5 ಮೈಕ್ರಾನ್ ನೀವು ಇಲ್ಲಿ ಹೇಳ್ಬೋದು 0.001 ಮೈಕ್ರಾನ್ ಇರ್ತಕ್ಕಂಥದ್ದು 5 ಮೈಕ್ರಾನ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಆಯ್ತಲ್ಲ ಅಂತ ಹೇಳ್ಬೋದು ನೀವು. ಇಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಹೈ ಪ್ರೆಷರ್ ಪಂಪ್ ಅನ್ನು ಕೊಟ್ಟಿರೋ ಕಾರಣಕ್ಕೆ ಈ ಫಿಲ್ಟರ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದರ ಸೈಜ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಇನ್ಕ್ರೀಸ್ಡ್ ಸೈಜ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಈ ಮೈಕ್ರೋ ಕಾರ್ಟ್ರಿಜ್ ಫಿಲ್ಟರ್ಗೆ ಮತ್ತೆ ಸೇಮ್ 2 ಪಂಪ್ ಅನ್ನ ಕೊಟ್ಟಿದ್ದೀವಿ RO ಮೆಂಬ್ರೇನ್ ಗೆ ಕೊಡ್ಲಿಕ್ಕೆ. RO ಮೆಂಬ್ರೇನ್ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಮೆಂಬ್ರೇನ್. ಇಲ್ಲೇನಿದೆ 10 to 13.5 kg per ಸೆಂಟಿಮೀಟರ್ ಸ್ಕ್ವೇರ್ ಪ್ರೆಷರ್ ಇರ್ತಕ್ಕಂಥದ್ದು. ಇಷ್ಟೇ, ಇದಕ್ಕಿಂತ ಜಾಸ್ತಿ ಕೊಟ್ರೆ ಈ RO ಮೆಂಬ್ರೇನ್ ಡ್ಯಾಮೇಜ್ ಆಗ್ತವೆ. ಅದ್ರ ಒಳಗಡೆನೆ ಕೊಡ್ತೀವಿ, 13.5 ಗಿಂತ ಬಿಲೋನೆ ಕೊಡ್ತೀವಿ. ಈ ವಾಟರ್ನ ಪಾಸ್ ಮಾಡಿಕೊಂಡು RO ಮೆಂಬ್ರೇನ್ ಅಲ್ಲಿ 0.0001 ಮೈಕ್ರಾನ್ ಅಲ್ಲಿ ನಮ್ಮ ವಾಟರ್ ಪರ್ಮಿಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು ಸಾಲ್ಟ್ ಆಗಲಿ ಮಿನರಲ್ಸ್ ಆಗಲಿ ಎಲ್ಲ ಇಲ್ಲೇ ಇದು ತಡೆ ಹಿಡಿದು ಬಿಡ್ತದೆ. ನೆಕ್ಸ್ಟ್ ಫೈನ್ ಎಕ್ದಮ್ 99% ಎಫಿಷಿಯಂಟ್ ವಾಟರ್ ನಮಗೆ ನೆಕ್ಸ್ಟ್ ಪರ್ಮಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ 2 ಡೋಸಿಂಗ್ ಪಂಪ್ ಅನ್ನ ಕೊಟ್ಟಿದ್ದೀನಿ ನಾನು. ಬಿಫೋರ್ ಮೈಕ್ರಾನ್ ಕಾರ್ಟ್ರಿಜ್ ಫಿಲ್ಟರ್ ಮುಂಚೆ 2 ಡೋಸಿಂಗ್ ಪಂಪ್ ಅನ್ನ ಅಳವಡಿಸಿರ್ತೀವಿ. ಒಂದು SMBS ಡೋಸಿಂಗ್ ಪಂಪ್, ನೆಕ್ಸ್ಟ್ ಆಂಟಿಸ್ಕೆಲೆಂಟ್ ಡೋಸಿಂಗ್ ಸಿಸ್ಟಮ್. ಆಂಟಿಸ್ಕೆಲೆಂಟ್ ಏನ್ ಮಾಡುತ್ತೆ, ನಮ್ಮ ಯಾವುದೇ ಸಾಲ್ಟ್ ಕಂಟೆಂಟ್ ಇರಲಿ ಏನಾದ್ರೂ ಇರಲಿ ಅದು ಏನು ನಮ್ಗೆ ಇಲ್ಲಿ ಹೋಗಿ ಸ್ಕೇಲಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ RO ಮೆಂಬ್ರೇನ್ ಸುರಕ್ಷಿತ ಇರಲಿ ಅನ್ನೋ ಕಾರಣಕ್ಕೆ ನಾವು ಆಂಟಿಸ್ಕೆಲೆಂಟ್ ಡೋಸಿಂಗ್ ನ ಮಾಡ್ತೀವಿ. ಈ ಸೋಡಿಯಂ ಮೆಟಾಬೈಸಲ್ಫೇಟ್ ಡೋಸಿಂಗ್ ಐತಲ್ಲ, ಈ ಸೋಡಿಯಂ ಮೆಟಾಬೈಸಲ್ಫೇಟ್ ನಾವು ಯಾಕೆ ಡೋಸ್ ಮಾಡ್ತೀವಿ ಅಂದ್ರೆ ನಮ್ಮ ಕ್ಲಾರಿಫೈರ್ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಕ್ಲೋರಿನೇಷನ್ ಆಗಿರುತ್ತೆ. ಆ ಕ್ಲೋರಿನೇಷನ್ ಸ್ವಲ್ಪ ಮಟ್ಟಕ್ಕೆ ಬಂದು ಇಲ್ಲಿ ಪಾಸ್ ಆಗಿ ಬಂದಿರುತ್ತೆ. ಅದನ್ನ ನಾವು ಇಲ್ಲೇ ತಡೆ ಹಿಡಿಲಿಕ್ಕೆ ಈ ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನ ನಾವು ಡೋಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಹೇಳೋದು ನಾನು ಮರ್ತೆ, ಇಲ್ಲಿ pH ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ವಾಟರ್ pH ಕಡಿಮೆ ಆಗುತ್ತೆ. RO ಗಿಂತ ಬಿಫೋರ್ ಆಫ್ಟರ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಆಫ್ಟರ್ ನಮ್ದು ಈ RO ಮೆಂಬ್ರೇನ್ ಅಲ್ಲಿ ನಾವು ಜಸ್ಟ್ ನಮ್ಮ ಮಿನರಲ್ಸ್ ಮತ್ತು ಸಾಲ್ಟ್ಸ್ ಅನ್ನ ನಾವು ರಿಮೂವ್ ಮಾಡಕ್ಕಾಗತ್ತೆ. ಬಟ್ ಇದ್ರೊಳಗೆ ಯಾವುದು ಗ್ಯಾಸಸ್ ರಿಮೂವ್ ಆಗಲ್ಲ. ಸೊ ಇವಾಗ ನೀವು ನೋಡ್ಕೊಳ್ಳಿ, ಇವಾಗ ಬಿಫೋರ್ ನಮ್ದು CO2 ಇತ್ತು ಅಂತ ಅನ್ಕೊಳ್ಳಿ. CO2 ಇತ್ತು. ನೆಕ್ಸ್ಟ್ ನಮ್ದು ಏನಾಗುತ್ತೆ, H2O ಜೊತೆಗೆ ಅದು ರಿಯಾಕ್ಟ್ ಆದ್ಮೇಲೆ H2CO3 ಇದು ಫಾರ್ಮ್ ಆಗುತ್ತೆ. H2CO3 ಅಂತಂದ್ರೆ ಹೈಡ್ರೋಜನ್ ಜೊತೆಗೆ ಇದು CO2 ರಿಯಾಕ್ಟ್ ಆಯ್ತಂದ್ರೆ H2CO3 ಆಗುತ್ತಲ್ಲ, ಅಂದ್ರೆ ಇದು ಎಸಿಡಿಕ್ ಆಗ್ಬಿಡುತ್ತೆ. ಇದು ಎಸಿಡಿಕ್ ಆಗ್ಬಿಡ್ತು ಅಂದ್ರೆ ಬಿಲೋ pH ಆಗ್ಬಿಡ್ತು. ಆಯ್ತಾ? ಇದನ್ನ ಇವಾಗ ಇದು ROದು ಪ್ಲಸ್ MgFದು ಈ ಟೋಟಲ್ ಪ್ರೊಸೆಸ್ ನಿಮ್ಗೆ ಅರ್ಥ ಆಯ್ತು. ಇನ್ನೊಂದು ಸ್ಟೇಜ್ ಇದೆ, ಥರ್ಡ್ ಸ್ಟೇಜ್. ಆ ಥರ್ಡ್ ಸ್ಟೇಜ್ ನಲ್ಲಿ ನಾನು ನಿಮ್ಗೆ ಅಯಾನ್ ಎಕ್ಸ್ಚೇಂಜ್ ಪ್ರೊಸೆಸ್ ಇಂತ್ರ ನಮ್ಮ ಡಿಮಿನರಲೈಸ್ಡ್ ವಾಟರ್ ಯಾವ ತರ ನಾವು ಫೈನಲ್ ಆಗಿ ಪಡ್ಕೊಂತೀವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.